ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಹಾಗೂ ದ್ವೇಷ ಯಾವ ಸಂದರ್ಭದಲ್ಲಿ ಬೇಕಾದರೂ ಹುಟ್ಕೊಳ್ಬೋದು. ಅದಕ್ಕೆ ಹೊಸ ಉದಾಹರಣೆ ಸೂರಜ್ ಮತ್ತು ರಾಶಿಕಾ. ಆರಂಭದಲ್ಲಿ ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು. ಆದರೆ ರಾಶಿಕಾ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಎಲ್ಲವೂ ಬದಲಾಗಿದೆ. ಇಬ್ಬರು ಕಿತ್ತಾಡ್ಕೊಂಡಿದ್ದಾರೆ. ರಾಶಿಕಾ ರಜತ್ ಜೊತೆ ಬೆರೀತಾ ಇರೋದು ಸೂರಜ್ಗೆ ಕೋಪ ತರಿಸಿದೆ. ಸ್ನೇಹಿತರಾಗಿದ್ದವರು ಎಲ್ಲವನ್ನ ಸಹಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಆದ್ರೆ ತಿರುಗಿ ಮಾತನಾಡಿದ್ರೆ, ಪ್ರಶ್ನಿಸಿದ್ರೆ ಕಿರಿಕ ಸಹಜ ಅನ್ನೋಕೆ ಇವತ್ತಿನ ಈ ಘಟನೆ ಉದಾಹರಣೆ. ಸದ್ಯ ರಾಶಿಕಾ ಹಾಗೂ ಸೂರಜ್ ನಡುವೆ ಇದೇ ಆಗಿದೆ. ಸೂರಜ್ ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಎಂಟ್ರಿ ಆಗಿ ಆರಂಭದಿಂದಲೂ ರಾಶಿಕಾ ಜೊತೆ ಬಹಳ ಕ್ಲೋಸ್ ಆಗಿದ್ರು. ಸ್ನೇಹಕ್ಕಿಂತ ಹೆಚ್ಚು ಎನ್ನುವಂತೆ ಇಬ್ಬರ ಬಾಂಧವ್ಯ ಇತ್ತು. ಈ ನಡುವೆ ರಾಶಿಕಾ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಇದರ ಬೆನ್ನಲ್ಲೇ ರಾಶಿಕಾ ವಿರುದ್ಧವೇ ಸೂರಜ್ ಕೂಗಾಡಿದ್ದಾರೆ. ಎಲ್ಲರ ಮುಖಪಾಡ ಹೊರಗಡೆ ಬರಲಿ ಅಂತ ರಾಶಿಕಾ ಕೂಗಾಡಿದ್ದಾರೆ. ಅದಕ್ಕೆ ಸೂರಜ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದು ಇಬ್ಬರ ನಡುವೆ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ನಾನು ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂದೆ ಅಲ್ವಾ, ಹಾಗಿದ್ರೆ ಯಾಕೆ ಬಂದು ಕಂಗ್ರಾಸ್ ಹೇಳ್ದೆ ಅಂತ ರಾಶಿಕಾ ಕೇಳಿದ್ದಾರೆ. ಅವಳು ಹೇಗೆ ಕ್ಯಾಪ್ಟನ್ ಆದ್ಲು ಅಂತ ಅಂದೆ. ಕ್ಯಾಪ್ಟನ್ ಆದ್ರೆ ಸ್ವಂತ ಬುದ್ಧಿ ಬೇಕು. ಮುಂಚೆ ಒಂದು ತರ, ಈಗ ಒಂದು ತರ ಆಡೋದಲ್ಲ, ಎಲ್ಲರೂ ನೋಡ್ತಿರ್ತಾರೆ ಅಂತ ಸೂರಜ್ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಶಿಕಾ ಕಾರಣಕ್ಕೆ ಸೂರಜ್ ತಮ್ಮ ಅಸಲಿ ಆಟವನ್ನ ಆಡ್ತಾ ಇಲ್ಲ ಎನ್ನುವ ಚರ್ಚೆ ಶುರುವಾಗಿತ್ತು. ಸೂರಜ್ ಬೇಗ ಎಚ್ಚೆತ್ಕೊಳ್ಬೇಕು ಅಂತ ಹಲವರು ಹೇಳಿದ್ರು. ಸುದೀಪ್ ಕೂಡ ಪಂಚಾಯಿತಿಯ ವೇಳೆ ಈ ಬಗ್ಗೆ ಕಿವಿ ಮಾತನ್ನ ಹೇಳಿದ್ರು. ಆದ್ರೂ ಇಬ್ಬರ ಸ್ನೇಹಕ್ಕೆ ಭಂಗ ಬಂದಿರಲಿಲ್ಲ. ರಾಶಿಕಾ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಚಿತ್ರಣವೇ ಬದಲಾದಂತೆ ಕಾಣ್ತಾ ಇದೆ. ದೊಡ್ಡ ಜಗಳವೂ ಆಗಿದೆ. ಈ ಇಬ್ಬರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ರಾಶಿಕಾಗ, ಸೂರಜ್ಗ? ಕಮೆಂಟ್ ಮಾಡಿ ತಿಳಿಸಿ.